ಹರಿ ಓಂ. ಪ್ರಪಂಚದ ಅತ್ಯಂತ ಪ್ರಾಚೀನ ನಾಗರಿಕತೆಗಳೆಂದು ನಾವು ತಿಳಿದುಕೊಂಡಂತಹ ಸಿಂಧೂ ನಾಗರಿಕತೆ, ಮೆಸೊಪಟೋಮಿಯಾ, ಈಜಿಪ್ಟ್ ನಾಗರಿಕತೆಗಳಿಗಿಂತಲೂ ಪ್ರಾಚೀನವಾದಂತಹ ನಾಗರಿಕತೆ ಸರಸ್ವತಿ ನದಿ ನಾಗರಿಕತೆ ಎಂಬುದಾಗಿ ಇತ್ತೀಚೆಗೆ ನಡೆದಂತಹ ಉತ್ಖನನಗಳು ಮತ್ತು ಮಾಡಿದಂತಹ ಸಂಶೋಧನೆಗಳಿಂದ ತಿಳಿದು ಬಂದಂತಹ ವಿಚಾರ. ಈ ಸರಸ್ವತಿ ನದಿಯು ಹಿಮಾಲಯದ ಲಕ್ಷ ಪ್ರಸ್ರವಣ ಎನ್ನುವಂತಹ ಸ್ಥಳದಿಂದ ಹೊರಟು ಶಿವಾಲಿಕ್ ಪರ್ವತಗಳ ನಡುವಿನಲ್ಲಾಗಿ ಪಂಜಾಬ್ ಪ್ರದೇಶದಲ್ಲಾಗಿ ಅಲ್ಲಿಂದ ರಾಜಸ್ಥಾನ, ಗುಜರಾತದ ಮೂಲಕ ಪಶ್ಚಿಮದ ಅರಬ್ಬಿ ಸಮುದ್ರವನ್ನು ಸೇರುತ್ತಿತ್ತು ಒಂದು ಕಾಲದಲ್ಲಿ. ಆ ಸರಸ್ವತಿ ನದಿಯು ನಮ್ಮ ಭಾರತದ ಅತ್ಯಂತ ಅಗಲವಿದ್ದ ಮತ್ತು ಅತ್ಯಂತ ಉದ್ದವಿದ್ದಂತ ಇರುವಂತಹ ಬ್ರಹ್ಮಪುತ್ರ ನದಿಗಿಂತಲೂ ಈ ಸರಸ್ವತಿ ನದಿ ಉದ್ದವೂ ಇತ್ತು, ಅಗಲವೂ ಇತ್ತು, ಅಷ್ಟು ವಿಶಾಲವಾಗಿತ್ತು. ಅಂತಹ ಸರಸ್ವತಿ ನದಿಯ ತಪ್ಪಲಿನಲ್ಲಿ ಇದ್ದಂತಹ ಆ ಪ್ರದೇಶವೇ ಸಾರಸ್ವತ ದೇಶ. ಅದನ್ನು ಬ್ರಹ್ಮಾವರ್ತ ಎಂದರು, ಆರ್ಯಾವರ್ತ ಎಂದು ಕೂಡ ಕರೀತಿದ್ರು. ಈ ಸರಸ್ವತಿ ನದಿಯ ಬಗ್ಗೆ ಋಗ್ವೇದದಲ್ಲಿ ತುಂಬ ಉಲ್ಲೇಖಗಳಿವೆ. ಸಾಧಾರಣ ಋಷಿಮುನಿಗಳು ತಪಸ್ಸು ಮಾಡಿದಂತಹ ಸ್ಥಳ, ಋಗ್ವೇದ ಕಾಲೀನ ನಾಗರಿಕತೆ ನಡೆದು ಬಂದ ಸ್ಥಳವೇ ಅದೇ ಸರಸ್ವತಿ ತಪ್ಪಲಿನ ಆ ಸಾರಸ್ವತ ದೇಶ. ಆ ಸಾರಸ್ವತ ದೇಶದಲ್ಲಿ ಇದ್ದವರೆಲ್ಲರೂ ಸಾರಸ್ವತ ಬ್ರಾಹ್ಮಣರಾಗಿದ್ದರು. ಕಾಲಕ್ರಮದಲ್ಲಿ ದೀರ್ಘಕಾಲೀನ ಬರಗಾಲದಿಂದ ಸರಸ್ವತಿ ನದಿ ಬತ್ತಿ ಹೋಗುವಂತಾಯಿತು. ಅಲ್ಲಿದ್ದಂತಹ ಜನರೆಲ್ಲರೂ ಆಚೀಚೆ ವಲಸೆ ಹೋಗುವಂತಾಯಿತು. ಹಾಗೆ ಗಂಗಾ ಯಮುನಾ ಬಯಲು, ಉತ್ತರದ ಕೋಸಲ, ಅಯೋಧ್ಯ ಮುಂತಾದ ಕಡೆಗಳಿಗೆ, ಹಾಗೆಯೇ ಪೂರ್ವದ ಬಂಗಾಳದ ಗೌಡ ದೇಶದ ಕಡೆಗೂ ಕೂಡ ಆ ಸಾರಸ್ವತರು ಹಬ್ಬಿದ್ರು. ಕಾಲಕ್ರಮದಲ್ಲಿ ಅವರನ್ನು ಗೌಡ ಸಾರಸ್ವತರೆಂಬುದಾಗಿ ನಾಭಾತ್ ವಿಧಾನ ಅವರಿಗಾಯಿತು. ಸ್ಕಾಂದ ಪುರಾಣದ ಸಹ್ಯಾದ್ರಿ ಖಂಡದಲ್ಲಿರುವಂತಹ ಉಲ್ಲೇಖದ ಹಾಗೆ ಭಗವಾನ್ ಪರಶುರಾಮನು ಅವರನ್ನು ಗೋಮಾಂತಕಕ್ಕೆ ಅಂದರೆ ಗೋವಕ್ಕೆ ಸಾರಸ್ವತ ಬ್ರಾಹ್ಮಣರನ್ನು ಕರೆದು ತರುತ್ತಾನೆ ಎಂಬುದಾಗಿ ಉಲ್ಲೇಖವಿದೆ. ಗೋವಾದಲ್ಲಿದ್ದಂತಹ ಆ ಸಾರಸ್ವತ ಬ್ರಾಹ್ಮಣರು ಅತ್ಯಂತ ಉತ್ಕೃಷ್ಟವಾದಂತಹ ಜೀವನವನ್ನು ನಡೆಸ್ತಾ ಇದ್ದರು. ಅಲ್ಲಿಯೇ ಗೋಮತಿ ನದಿ ತೀರದಲ್ಲಿ ಗೌಡಪಾದಾಚಾರ್ಯರ ಮಠ, ಅಲ್ಲಿ ಮಂಗೇಶ ದೇವಸ್ಥಾನ, ಹಾಗೆ ಕೆಲೋಶಿಯಲ್ಲಿ ಶಾಂತಾದುರ್ಗ ದೇವಸ್ಥಾನ ಮುಂತಾದವುಗಳೆಲ್ಲ, ಹಾಗೆ ಉಳಿದಂತಹ ಗಣಪತಿ ದೇವಸ್ಥಾನ, ಮಹಾಲಸ, ಮಹಾಲಕ್ಷ್ಮಿ ದೇವಸ್ಥಾನ, ನಾಗೇಶ ದೇವಸ್ಥಾನ, ಸಪ್ತಕೋಟೀಶ್ವರ ದೇವಸ್ಥಾನ ಇತ್ಯಾದಿ ದೇವಸ್ಥಾನಗಳೆಲ್ಲ ಗೋವಾದಲ್ಲಿದ್ದವು. ತುಂಬ ವೈಭವೋಪೇತವಾಗಿ, ತುಂಬ ಉತ್ಕೃಷ್ಟ ರೀತಿಯಲ್ಲಿ ಆ ನಮ್ಮ ಸಾರಸ್ವತ ಬ್ರಾಹ್ಮಣರದ್ದು ಜೀವನ ಹಾಗೆ ಧಾರ್ಮಿಕ ವ್ಯವಸ್ಥೆಗಳು ಕೂಡ ನಡೆದುಕೊಂಡು ಬರ್ತಾಯಿತ್ತು. ಕಾಲಕ್ರಮದಲ್ಲಿ ಏನಾಯಿತು ಅಂದರೆ 16ನೇ ಶತಮಾನದಲ್ಲಿ ಪೋರ್ಚುಗೀಸರು ಗೋವಾಕ್ಕೆ ಲಗ್ಗೆ ಇಟ್ಟರು, ಗೋವಾದ ಮೇಲೆ ದಾಳಿ ಮಾಡಿದರು. ಆ ಕಾಲದಲ್ಲಿ ಮತಾಂತರದ ಭೀತಿಯಿಂದ ತಮ್ಮ ಆಸ್ತಿ ಪಾಸ್ತಿ ಎಲ್ಲವನ್ನು ಬಿಟ್ಟು ಸಾರಸ್ವತರು ಮಾತ್ರ ಅಲ್ಲ, ಎಲ್ಲ ಹೆಚ್ಚಿನ ಹಿಂದೂ ಧರ್ಮೀಯರು ಉತ್ತರಕ್ಕೋ ದಕ್ಷಿಣಕ್ಕೋ ಅವರು ಪಲಾಯನ ಮಾಡುವಂತಹ, ವಲಸೆ ಹೋಗುವಂತಹ ಸ್ಥಿತಿ ಅವರಿಗಾಯಿತು. ಆ ಕಾಲದಲ್ಲಿ ಉತ್ತರಕ್ಕೆ ವಲಸೆ ಹೋದಂತಹ ಸಾರಸ್ವತ ಬ್ರಾಹ್ಮಣರು ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ರಾಜಾಪುರ ತಾಲೂಕಿನ ಬಾಲಾವಳಿ ಎನ್ನುವಂತಹ ಒಂದು ಗ್ರಾಮದ ಅಲ್ಲಿ ಬಂದು ಪ್ರಪ್ರಥಮವಾಗಿ ಗೇಣಿ ಒಕ್ಕಲುಗಳಾಗಿಯೋ ಕಷ್ಟದ ಜೀವನವನ್ನು ನಡೆಸಿ ಕೊನೆಯಲ್ಲಿ ಉತ್ತಮ ಕೃಷಿಕರಾದರು, ಒಳ್ಳೆಯ ಸ್ಥಿತಿವಂತರು ಇಲ್ಲಿ ಆದರು. ಉತ್ತಮ ಜೀವನವನ್ನು ನಡೆಸುತ್ತಾ ಕಾಲಕ್ರಮದಲ್ಲಿ ಧಾರ್ಮಿಕವಾಗಿಯೂ ಮುಂದುವರಿದಂತಹ ಈ ಸಮಾಜ ಇಂದಿನ ಬಂಟ್ವಾಳ ತಾಲೂಕಿನ
ಮಂಚಿ ಗ್ರಾಮದ ಮುಂತಿಮಾರಿನಲ್ಲಿ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನವನ್ನು ಸ್ಥಾಪಿಸಿರುತ್ತಾರೆ. ಮುಂತಿಮಾರಿನ ವಿಶೇಷ ಎಂದರೆ ಸುಮಾರು 800 ವರ್ಷಗಳಿಗೂ ಹಳೆಯದಾದಂತಹ ಪಂಚಲೋಹದ ವಿಗ್ರಹಗಳು ದುರ್ಗಾಪರಮೇಶ್ವರಿಯದ್ದು ಅಲ್ಲಿರುವುದು ವಿಶೇಷ. ತುಂಬ ಕಾರಣಿಕದ ದೇವಸ್ಥಾನ ಮುಂತಿಮಾರಿನದ್ದು. ನಮಗೆ ತಿಳಿದಂತೆ ಸುಮಾರು 200 ವರ್ಷಗಳಿಂದೀಚೆಗಿನ ಇತಿಹಾಸ ಅಲ್ಲಿ ನಮಗೆ ತಿಳಿದು ಬರುತ್ತದೆ. ಹಾಗೆಯೇ ಕಾಟುಕುಕ್ಕೆ ಗ್ರಾಮದ ಮೊಗೇರು ಎನ್ನುವಲ್ಲಿಂದ ದುರ್ಗಾಪರಮೇಶ್ವರಿ ದೇವಸ್ಥಾನವನ್ನು ಕಟ್ಟಿಸಿಕೊಂಡು ಅಲ್ಲಿ ದುರ್ಗಾಪರಮೇಶ್ವರಿಯ ಭಕ್ತರಾಗಿ ನಮ್ಮವರು ದುರ್ಗಾಪರಮೇಶ್ವರಿಯನ್ನು ಪೂಜಿಸ್ತಾ ಬರ್ತಾ ಇದ್ದಾರೆ. ಈ ಎರಡು ದೇವಸ್ಥಾನಗಳಲ್ಲಿ ಪಂಚಪರ್ವಗಳು, ನಿತ್ಯ ಪೂಜೆ, ಹಾಗೆಯೇ ವಿಶೇಷ ಉತ್ಸವಗಳು ನಡೆಯುತ್ತಾ ಇರುತ್ತವೆ. ಬಾಲಾವಳಿಕಾರ ಮುಂದುವರಿದಂತೆ ಪುತ್ತೂರಿನ ಆಜೇರು, ಅಡ್ಯನಡ್ಕ, ಆದಾಳ, ಪಂಜಿಕಲ್ಲು, ಹಾಗೆಯೇ ಮಂಚಿ ಗ್ರಾಮ, ಪುತ್ತೂರು ತಾಲೂಕಿನ ಉಪ್ಪಿನಂಗಡಿ, ಪೋರೋಳಿ, ಗೋಡಿಂಬಾಡಿ, ಮುಂಡಕೊಚ್ಚಿ, ಕಾವು, ಇರ್ದೆ, ಬಿಟ್ಟಂಪಾಡಿ ಮೊದಲಾದ ಸ್ಥಳಗಳಲ್ಲಿ, ಹಾಗೆ ಸುಳ್ಯ ತಾಲೂಕಿನ ಮುರೂರು, ಮಂಡೆಕೋಲು, ಬಿಳ್ಳಿಪ್ಪಾಡಿ, ಅಜ್ಜಾವರ, ಆಲೆಟ್ಟಿ ಗ್ರಾಮದ ಕುಂಭಕೋಡು, ಕೂರ್ನಡ್ಕ, ಪತ್ತುಕುಂಜ, ಕಾಪುಮಲೆ ಮುಂತಾದ ಪ್ರದೇಶಗಳಲ್ಲಿ, ಮರ್ಕಂಜ, ಸುಳ್ಳಿ, ಬೊಳ್ಳಾಜೆ, ನಾರಣಕಜೆ, ಎಲಿಮಲೆ ಮುಂತಾದ ಪ್ರದೇಶಗಳಲ್ಲಿ, ಬೆಳ್ಳಾರೆ, ಕಿಲಂಗೋಡಿ ಮುಂತಾದ ಪ್ರದೇಶಗಳಲ್ಲಿ ಇವು ಹಬ್ಬಿದ್ದಾರೆ. ಹಾಗೆಯೇ ಸುಳ್ಯ ನಗರದಲ್ಲಿ, ಪುತ್ತೂರು ನಗರದಲ್ಲಿ ಕೂಡ ನಮ್ಮ ಬಾಲಾವಳಿಕಾರರ ಸಂಖ್ಯೆ ತುಂಬ ಇದೆ. ಪುತ್ತೂರಿನಲ್ಲಿ ಪ್ರಾರಂಭಿಸಿದಂತಹ ಬಾಲಾವಳಿಕಾರ ಗೌಡ ಸಾರಸ್ವತ ಬ್ರಾಹ್ಮಣ ಸಂಘಕ್ಕೆ ಶತಮಾನಗಳು ಪೂರೈಸಿ 1 ವರ್ಷ ಕಳೆದಿದೆ. ಹಾಗೆಯೇ ಸುಳ್ಯದಲ್ಲಿ, ಮೋಂತಿಮಾರಿನಲ್ಲಿ, ವಿಟ್ಲದಲ್ಲಿ ಕೂಡ ನಮ್ಮವರು ಸಂಘಗಳನ್ನು ಸ್ಥಾಪಿಸಿಕೊಂಡು ಸಮಾಜದ ಉನ್ನತಿಯ ಕಡೆಗೆ ಸಾಗುತ್ತಿದ್ದಾರೆ. ಸಮಾಜದ ಸ್ಥಿತಿ ಇವತ್ತಿನ ಮಟ್ಟಿಗೆ ತುಂಬ ಉತ್ತಮವಾಗಿದೆ ಎಂದು ಕಾಣುತ್ತದೆ. ಅಧ್ಯಾಪಕರು, ಇಂಜಿನಿಯರರು, ಡಾಕ್ಟರರು, ಹಾಗೆಯೇ ರಾಜಕಾರಣದಲ್ಲಿ ಕೂಡ ಪಂಚಾಯತ್ ಮಟ್ಟದಲ್ಲಿ, ತಾಲೂಕು ಪಂಚಾಯತ್ ಮಟ್ಟದಲ್ಲಿ, ಜಿಲ್ಲಾ ಪಂಚಾಯತ್ ಮಟ್ಟದಲ್ಲಿ ಕೂಡ ಸದಸ್ಯರನ್ನು ಹೊಂದಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷತೆಯನ್ನು ಪಡೆಯುವ ಮಟ್ಟಿಗೂ ಈ ಸಮಾಜ ಮುಂದುವರಿದಿದೆ. MLC ಯಾಗಿ ನಮ್ಮ ಕಿಲಂಗೋಡಿ ಅಣ್ಣಾ ವಿನಯಚಂದ್ರರು ಪ್ರಪ್ರಥಮವಾಗಿ ವಿಧಾನ ಪರಿಷತ್ತನ್ನು, ಕರ್ನಾಟಕದ ವಿಧಾನ ಪರಿಷತ್ತನ್ನು ಪ್ರವೇಶಿಸಿದ್ದು ನಮಗೆ ಅತ್ಯಂತ ಹರ್ಷದಾಯಕವಾದಂತಹ ಸಂಗತಿ. ಹಾಗೆಯೇ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಕೋಡಿಂಬಾಡಿ ಬಾಲಕೃಷ್ಣ ಬೋರ್ಕರರು ತಲುಪಿದ್ದು ನಮಗೆ ತುಂಬ ಹರ್ಷವನ್ನು ತಂದಿದೆ. ಕ್ಯಾಂಪ್ಕೋ ಅಧ್ಯಕ್ಷರಾಗಿ 2 ಬಾರಿ ಆಯ್ಕೆಯಾದಂತಹ SR ರಂಗಮೂರ್ತಿಯವರು, ಹಾಗೆಯೇ ಅವರ ತಮ್ಮ ಕ್ಯಾಂಪ್ಕೋ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ಸತೀಶ್ ಚಂದ್ರರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಸ್ಮರಿಸುವುದು ಅತ್ಯಂತ ಹರ್ಷದಾಯಕವಾದಂತಹ ಒಂದು ಕ್ಷಣ ಅಂತ ತಿಳಿಬೋದು. ಸತೀಶ್ ಚಂದ್ರರ ಅಧ್ಯಕ್ಷತೆಯಲ್ಲಿಯೇ ಇವತ್ತು ಕಾರ್ಯವೆಸಗುವಂತಹ ಸರಸ್ವತಿ ಸೌಹಾರ್ದ ಸಹಕಾರಿ ಸಂಘಕ್ಕೆ ಸುಮಾರು 23 ವರ್ಷಗಳು ಕಳೆದಿವೆ. ಸುಮಾರು 18-19 ಶಾಖೆಗಳನ್ನು ಹೊಂದಿರುವಂತಹ ಪುತ್ತೂರಿನಲ್ಲಿ ಮುಖ್ಯ ಕಚೇರಿಯನ್ನು ಹೊಂದಿರುವಂತಹ ಸರಸ್ವತಿ ಸಹಕಾರಿ ನಮ್ಮ ಒಂದು ಪ್ರತಿಷ್ಠಿತ ಸಂಸ್ಥೆ ಎನ್ನುವುದಕ್ಕೆ ನಾವು ಹೆಮ್ಮೆ ಪಡಬೇಕು.
ಹಾಗೆ ಸಮಾಜ ತುಂಬ ಮುಂದುವರಿಯುವಂತಹ ಸ್ಥಿತಿಯಲ್ಲಿ ಉಂಟು. ಬಹಳ ಹರ್ಷದಾಯಕವಾದಂತಹ ಸಂಗತಿ ಇದು. ನಮ್ಮ ಮೂಲ ತವರೂರಾದಂತಹ ಬಾಲಾವಲಿಯನ್ನು ಸಂದರ್ಶಿಸಬೇಕು ಎನ್ನುವಂತಹ ಒಂದು ತವಕದಲ್ಲಿ ನಮ್ಮ ಒಂದು ಸಣ್ಣ ತಂಡ ಸುಳ್ಯದಿಂದ ಕಳೆದ ಮಾರ್ಚ್ ತಿಂಗಳಲ್ಲಿ ಬಾಲಾವಲಿಗೆ ಹೊರಟಿತು. ಸುಮಾರು 700 ಕಿಲೋಮೀಟರ್ ದೂರ ಇರುವಂತಹ ಈ ಒಂದು ಪ್ರದೇಶಕ್ಕೆ ಮುದುಕುಂಜ ಸೂರ್ಯನಾರಾಯಣ ಪ್ರಭುಗಳ ಎಟ್ಟಿಕ ಕಾರಿನಲ್ಲಿ ಹೊರಟೆವು. ಸುಳ್ಯದ ಒಡಿಯಾರಬೈಲಿನ ವಾಗಳೆ ಬಂಧುಗಳಾದಂತಹ ಪ್ರಕಾಶ ವಾಗಳೆ, ರಾಧಾಕೃಷ್ಣ ವಾಗಳೆ, ಯೋಗೀಶ ವಾಗಳೆ ಮತ್ತು ನಮ್ಮ ಪುತ್ತೂರು ಬಾಲಾಬಲಿಕಾರ ಸಂಘದ ಅಧ್ಯಕ್ಷರಾಗಿಯೂ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಮೊಗೇರಿನ ಆಡಳಿತ ಮುಕ್ತೇಶ್ವರರಾಗಿಯೂ ಇದ್ದಂತಹ ದಿವಾಕರ ಬೋರ್ಕರ್ ಬ್ರಹ್ಮರಗುಂಡ, ಪುರುಷೋತ್ತಮ ಭಟ್ಟ ದೇರ್ಕಜೆ ಮತ್ತು ಗೋಪಾಲಕೃಷ್ಣ ಭಟ್ಟ ನಾವೂರು ಬೆಳ್ತಂಗಡಿ, ಇಷ್ಟು ಜನರ ತಂಡ ನಾವು ಬಾಲಾವಲಿಗೆ ಹೊರಟೆವು. ಸುಮಾರು ಮಧ್ಯಾಹ್ನ 11:30 ಹೊತ್ತಿಗೆ ಗೋವಾದಲ್ಲಿದ್ದಂತಹ ಗೌಡಪಾದಾಚಾರ್ಯರ ಮೂಲ ಮಠಕ್ಕೆ ತಲುಪಿದೆವು. ಗೌಡಪಾದಾಚಾರ್ಯರು ಶಂಕರಾಚಾರ್ಯರ ಪರಮ ಗುರುಗಳು. ಗೌಡಪಾದಾಚಾರ್ಯರ ಶಿಷ್ಯ ಗೋವಿಂದಯತಿಗಳು. ಗೋವಿಂದಯತಿಗಳ ಒಬ್ಬ ಶಿಷ್ಯ ಶಂಕರಾಚಾರ್ಯರು, ಜಗದ್ಗುರು ಶಂಕರಾಚಾರ್ಯರು. ಇನ್ನೊಬ್ಬರು ವಿವರಣಾನಂದ ಸರಸ್ವತಿಯವರು. ವಿವರಣಾನಂದ ಸರಸ್ವತಿಯವರು ಗೋವಾದ ಗೋಮತಿ ನದಿ ತೀರದ ಕುಶಸ್ಥಳಿ ಎಂಬಲ್ಲಿ ಈ ಮಠವನ್ನು ಸ್ಥಾಪಿಸಿ ಈ ಮಠ ಪರಂಪರೆಯನ್ನು ಮುಂದುವರಿಸುತ್ತಾರೆ. ಅಂತಹ ಮಠದ ಮೂಲ ವ್ಯವಸ್ಥೆ ಏನಿತ್ತು ಅದನ್ನು ನೋಡುವುದಕ್ಕೆ ನಾವು ಅಲ್ಲಿ ತಲುಪಿದೆವು. ಮಡಗಾಂವ್ ಪಣಜಿ ರಾಜರಸ್ತೆಯ ಎಡಬದಿಯಲ್ಲಿ, ಬಲಬದಿಯಲ್ಲಿ ಟೈಟಾನ್ ಗೇಟ್ ಇದೆ. ಎಡಬದಿಯಲ್ಲಿ ಸುಮಾರು 600 ಮೀಟರ್ ದೂರದಲ್ಲಿ ಈ ಮಠದ ಪ್ರದೇಶ ಇದೆ. ಅದು ಒಂದು ಕಾಲದಲ್ಲಿ ವಿಧರ್ಮೀಯರಿಗೆ ಪರಾಭಾರೆಯಾಗಿತ್ತು. ಅದು ಇಂದು ನಮಗೆಲ್ಲ ನೋಡುವಂತಹ ಅವಕಾಶ ನಮಗೆ ಲಭಿಸಿತು. ನಾವೆಲ್ಲರೂ ಸೇರಿ ಅಲ್ಲಿರದಂತಹ ಕೆಲವು ಹಳೆಯ ಕಾಲದ ಕಲ್ಲಿನ ಕೆತ್ತನೆಯಲ್ಲಿರತಕ್ಕಂತಹ ಮಠದ ಅವಶೇಷಗಳನ್ನು ನೋಡಿ ಅಲ್ಲಿಂದ ಮುಂದುವರಿಯುತ್ತೇವೆ. ನಾವು ಮಹಾರಾಷ್ಟ್ರದ ದಕ್ಷಿಣದ ಕುಡಾಳದ ಬಳಿಯ ಪಿಂಗುಲಿ ಎಂಬಲ್ಲಿ ವಾಸವಿರುವಂತಹ ಗುರುನಾಥ ಮಂಗೇಶ ಸಾಕಳ್ಕರರ ಮನೆಯನ್ನು ಸಂದರ್ಶಿಸಿದ್ದೇವೆ. ಅಲ್ಲಿ ಅವರ ಉಪಹಾರಗಳನ್ನು ಸ್ವೀಕರಿಸಿ ಅವರ ಕುಲದೇವರು ಲಕ್ಷ್ಮೀ ನರಸಿಂಹನ ದರ್ಶನವನ್ನು ಪಡೆದು ಮುಂದುವರಿದಂತಹ ನಾವು ರಾಜಾಪುರದಿಂದ ಸುಮಾರು 4 ಕಿಲೋಮೀಟರು ಇತ್ಲಗೆ ಸಿಗುವಂತಹ ಗಂಗಾತೀರ್ಥ ಎನ್ನುವಂತಹ ಪ್ರದೇಶಕ್ಕೆ ತಲುಪುತ್ತೇವೆ. ಅಲ್ಲಿ ಸುಮಾರು 3 ವರ್ಷಗಳಿಗೊಮ್ಮೆ ಅಲ್ಲಿ ಗಂಗೆ ಬರುವುದು ಅಂತ ಇದೆ. ಅಲ್ಲೊಂದು ಗೋಮುಖದ ಒಂದು ಆಕೃತಿ ಇದೆ. ಅದರ ಹಿಂಬದಿಯಲ್ಲಿ ಒಂದು ಸಣ್ಣ ಕೊಳ ಉಂಟು. ಆ ಕೊಳದಿಂದ ಆ ಗಂಗೆ ಬರುವ ಕಾಲದಲ್ಲಿ ಗೋಮುಖದ ಮುಖಾಂತರ ನಿರಂತರ ನೀರು ಹರಿತಾ ಇರ್ತದೆ. ಅದರ ಬದಿಯಲ್ಲಿ ಕೆಲವು ಸಣ್ಣ ಸಣ್ಣ ಕುಂಡಗಳಿವೆ. ಆ ಕುಂಡಗಳಲ್ಲಿ ಬೇರೆ ಬೇರೆ ತಾಪಮಾನದ ನೀರು ಶೇಖರ ಆಗಿರ್ತದೆ. 3 ವರ್ಷಕ್ಕೆ ಒಮ್ಮೆ ಬರುವಂತಹ ಆ ಗಂಗೆಯನ್ನು ಇವತ್ತು ಹೋದವರು ಅಲ್ಲಿ ವೀಕ್ಷಿಸಬಹುದು. ಹಳೆಯ ದೇವಸ್ಥಾನದ ಮಾದರಿಗಳನ್ನೆಲ್ಲ ಅಲ್ಲಿ ಕಾಣಬಹುದು. ಅಲ್ಲಿಂದ
ಸರಿ ಕೆಳಗೆ ಸುಮಾರು 2-3 ಫರ್ಲಾಂಗು ಕೆಳ ಬದಿಯಲ್ಲಿ ಉನ್ನಾಳೆ ಎನ್ನುವಂತಹ ಒಂದು ಬಿಸಿ ನೀರ ಕುಂಡದ ವ್ಯವಸ್ಥೆ ಅಲ್ಲಿದೆ. ಇಂದು ಅಲ್ಲಿ 2 ಕಡೆ ಸಣ್ಣ ಸಣ್ಣ ಹೊಂಡಗಳನ್ನು ಮಾಡಿ ಪ್ರತ್ಯೇಕವಾಗಿ ಸ್ತ್ರೀಯರಿಗೆ ಮತ್ತು ಪುರುಷರಿಗೆ ಅಂತ ವಿಭಾಗಿಸಿ ಅಲ್ಲಿ ಸ್ನಾನ ಮಾಡುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಬಿಸಿ ಬಿಸಿ ನೀರು ಅಲ್ಲಿ ದಿನದ 24 ಗಂಟೆಯೂ ಬರುತ್ತಾ ಇರ್ತದೆ. ಬೇಸಿಗೆಯಲ್ಲಂತೂ ಆ ನೀರನ್ನು ಸ್ನಾನ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ ಎನ್ನುವಷ್ಟು ಬಿಸಿಯಾಗಿರುತ್ತದೆ ಆ ನೀರು. ಅಲ್ಲಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿರುವಂತಹ ಕೋದವಲಿ ಎನ್ನುವಂತಹ ಗ್ರಾಮಕ್ಕೆ ನಾವು ತಲುಪುತ್ತೇವೆ. ಅಲ್ಲಿ ಸಿನ್ಕಾರ ವೈದ್ಯ ಕುಟುಂಬದವರು ಸ್ಥಾಪಿಸಿದಂತಹ ಸಣ್ಣದಾದಂತಹ ಆದರೆ ಅಷ್ಟೇ ಚೊಕ್ಕದಾಗಿ ಇರುವಂತಹ ದತ್ತ ಮಂದಿರವನ್ನು ನಾವು ಭೇಟಿ ಮಾಡಿದೆವು. ದತ್ತನ ದರ್ಶನವನ್ನು ಪಡೆದು ಆ ಮನೆಯ ಬುಡತಿ ವಿಜಯ ವಸಂತ सिनकार ಅವರ ಭೇಟಿಯನ್ನು ಮಾಡಿದೆವು. आता तुमचे थोडे आचार विचार आहे वेगळे वेगळे. तुम्ही एखादं सांगितलं होतं तुमच्याकडे बघा लग्न वगैरे करायचं काय लग्न करायच्या वेळेला काय तुम्ही केळवण करतात ना, केळवणच्या वेळेला तुम्ही सांगितलं होते काय हळद वगैरे हळून केसे कांडायची म्हणजे असे ते लावायचे आहे ना, असे सगळं तुमचे काही आचार विचार होते ना, ते सगळं एक विचार या मग. पण ते विचारून तुम्ही काय करणार? ते घेऊन काय करणार? व्हिडिओ करणार. व्हिडिओ करून त्याचा काय फायदा काय आम्हाला? सगळं समाजाचे हा, आता सेनकार असे सांगतो. हा. म्हणजे एक शंका विचारली मी तुम्हाला. होय होय मिंगड काही शंका नाही. त्या सगळ्याला सगळा समाजाला सगळं कळतं. आता ते तुम्ही संस्कार काय हे बालावरीचे काय बरोबर. हां बालावरीचे काय आम्हाला किती वर्ष झाली येते मला झाली 55 झाली. 50 नाही, हां 49 साली माझं लग्न झालं इथे. 49 नाही 49 नाही 69. 69 हां. 71. तुमचे किती मुली वगैरे? मला मुली नाही, माझे मुलगे 3 मुलगे. ಮುಂದಕ್ಕೆ ಇಲ್ಲಿ ಹತ್ತಿರದಲ್ಲಿದ್ದಂತಹ ಹಳದೋಣ್ಕಾರರ ಮನೆಗೆ ನಾವು ಭೇಟಿ ಕೊಟ್ಟೆವು. ಆದರೆ ಮನೆಯಲ್ಲಿ ಯಾರೂ ಇರಲಿಲ್ಲ. ಮುಂದಕ್ಕೆ ನಮ್ಮ ಭೇಟಿ ರಾಜಾಪುರದ ಸಾಕಳ್ಕರವಾಡಿಗೆ. ಸಾಕಳ್ಕರವಾಡಿಯಲ್ಲಿ ವಿನಯ ಪ್ರಭಾಕರ ಸಾಕಳ್ಕರರು ಅಲ್ಲಿದ್ದರು. ಸುಮಾರು 5-6 ಮನೆಗಳು ಅಲ್ಲಿ ಅವರದೇ ಸಾಕಳ್ಕಾರರದ್ದು ಬಾಡಿಗೆ ಕೊಟ್ಟದ್ದಿವೆ. ಅಲ್ಲಿ ಭರಡ್ ಮಾರುತಿ ಮಂದಿರ ಎನ್ನುವಂತಹ ಒಂದು ಹನುಮಂತನ ದೇವಸ್ಥಾನ ಅವರ ಒಡೆತನದ್ದು ಅಲ್ಲಿದೆ. ಭರಡ್ ಅಂದರೆ ಸ್ವಯಂಭೂವಾಗಿ ಉದ್ಭವವಾಗಿ ಬಂದಂತಹ ದೇವಸ್ಥಾನ ಎಂಬುದಾಗಿ ಅವರು ವಿವರಿಸಿದರು. ಮುಂದಕ್ಕೆ ನಮ್ಮ ಪ್ರಯಾಣ ಬಾಲಾವಳಿಗೆ. ಬಾಲಾವಳಿಯ ಇತ್ತೀಚೆಗಷ್ಟೇ ನಿವೃತ್ತರಾದಂತಹ ಪೊಲೀಸ್ ಪಟೇಲ್ ಅಂತ ಹೇಳ್ತಾರೆ, ಅಂದರೆ ಪಟೇಲರು, ಗ್ರಾಮದ ಪಟೇಲರು ಸೂರ್ಯಕಾಂತ ಸಿನ್ಕರರ ಮನೆಗೆ ಬಂದು ನಾವು ಆ ದಿನ ವಿಶ್ರಾಂತಿಯನ್ನು ಪಡೆಯುತ್ತೇವೆ. ಸೂರ್ಯಕಾಂತ ಸಿನ್ಕರರ ಪತ್ನಿ ಶೀಲಾ ಸಿನ್ಕರ್ ನಮ್ಮ ಸುಳ್ಯದ ಅಂಬೆಡ್ಕದವರು. ಅವರಲ್ಲಿ ಅಂದು ತಂಗಿ ಮರುದಿನ ಉಪಹಾರವನ್ನು ಸ್ವೀಕರಿಸಿ ನಾವು ನೆರೆಯ ಗ್ರಾಮ ಸೋಲ್ಗಾಂವಿಗೆ ತಲುಪಿದ್ದೇವೆ. ಸೋಲ್ಗಾಂವದಲ್ಲಿ ಸುಹಾಸ್ ಪಂಡಿತರ ಮನೆಯನ್ನು ತಲುಪಿ ಅಲ್ಲಿ ಅವರ ದನಕರುಗಳನ್ನು ಈ ಗವ್ಯ ಅಂದರೆ ದನದಿಂದ ಸಿಗುವಂತಹ ಗೋಮೂತ್ರ, ಗೋಮಯ ಇತ್ಯಾದಿಗಳ ಉಪಯೋಗದಿಂದ ಮಾಡುವಂತಹ ಅನೇಕ ಔಷಧಿಗಳು, ಇದರ ಬಗ್ಗೆ ಹಾಗೆಯೇ ಒಂದು ಎಣ್ಣೆಯ ಗಾಣ ಮುಂತಾದನ್ನೆಲ್ಲ ನಾವು ಅಲ್ಲಿ ವೀಕ್ಷಿಸಿದ್ದೇವೆ. ತುಂಬ ಸುಧಾರಿತವಾದಂತಹ
ಮನೆ ಅದು. ಅವರು ಸುಹಾಸ್ ಪಂಡಿತ್ ರಾಜಾಪುರದಲ್ಲಿ ತಾಲೂಕು ಮಟ್ಟದ ಕೃಷಿ ಅಧಿಕಾರಿಯಾಗಿದ್ದಾರೆ. ಸುಹಾಸ್ ಪಂಡಿತರ ಪತ್ನಿ ಜಯಶ್ರೀ ನಮ್ಮ ಆದಾಳದ ಅನಂತ ಶ್ರೀಧರ ನಾಯಕರವರ ಮಗಳು ಜಯಶ್ರೀ. ಅಲ್ಲಿಂದ ಮುಂದೆ ಅವರ ಮನೆಯ ಹತ್ತಿರ ಸುಹಾಸ್ ಪಂಡಿತರ ಕುಟುಂಬದ ವಿಜಯ್ ಪಂಡಿತರ ಮನೆಗೆ ನಾವು ಭೇಟಿ ಕೊಟ್ಟೆವು. ಮುಂದೆ ನಾವು ಬಾಲಾವಳಿಯ ಮಿರವಣೆವಾಡಿ ಎಂಬಲ್ಲಿಗೆ ತಲುಪುತ್ತೇವೆ. ಮಿರವಣೆವಾಡಿಯಲ್ಲಿ ಸುಧಾಕರ ಸಿನ್ಕರ್ ಎನ್ನುವಂಥ ಒಬ್ಬ ವಯೋವೃದ್ಧರ ಮನೆಗೆ ಬಂದು ತುಂಬ ಮಾಹಿತಿಗಳನ್ನು ಪಡೆದು ಅಲ್ಲಿಂದ ನಾವು ಒಂದು ಬಾಂದಿ ಬಡ್ಕರೆಯರ ಮನೆಗೆ ಹೋಗಿ ಅಲ್ಲಿಂದ ಮುಂದೆ ಕಮಲಾ ಸಿನ್ಕರ್ ಅವರ ಮನೆಗೆ ನಾವು ಮಿರವಣೆವಾಡಿಯಲ್ಲಿ ತಲುಪುತ್ತೇವೆ. ಕಮಲಾ ಎನ್ನುವವರು ನಮ್ಮ ಸುಳ್ಯದ ಕಾಪುಮಲೆಯ ತೀರ್ಥಾರಾಮರ ಅಕ್ಕನ ಮನೆ. ಅವರ ಭೇಟಿ ಮಾಡಿದ ನಂತರ ನಾವು ಮುಂದೆ ಬಾಲಾವಳಿಯ ಪೋಸ್ಟ್ ಆಫೀಸ್ ಹತ್ತಿರ ತಲುಪುತ್ತೇವೆ. ಅಲ್ಲಿಯ ಪೋಸ್ಟ್ ಮಾಸ್ಟರರು ಅಶೋಕ ಸಿನ್ಕಾರ್ ಅಂತ. ಅಶೋಕ ಸಿನ್ಕಾರ್ರ ಅವರ ಮನೆ ದೇವರಾಗಿ ಭಗವತಿ ದೇವಸ್ಥಾನ ಉಂಟು. ಮುಂದೆ ನಮ್ಮ ಪ್ರಯಾಣ ಪಿಷೇದವಾಡಿ ಎನ್ನುವಂತಹ ಪ್ರದೇಶಕ್ಕೆ. ಪಿಷೇದವಾಡಿಯಲ್ಲಿ ಖಾಂಬೇಶ್ವರ ದೇವಸ್ಥಾನ ಅಂತ ಇದೆ. ಖಾಂಬೇಶ್ವರ ಅಂದರೆ ನಾವು ಶಿವಲಿಂಗದಲ್ಲಿ ಈಶ್ವರನನ್ನು ಪೂಜಿಸುವಂತೆ ಅಲ್ಲಿ ಒಂದು ಕಂಬವನ್ನು ನೆಟ್ಟದ್ದಿದೆ. ಆ ಕಂಬಕ್ಕೆ ಶಿವ ಅಂತ ಪೂಜಿಸುವಂತಹ ಪದ್ಧತಿ. ಅದನ್ನು ಅಲ್ಲಿಯ ಪಂಡಿತ್ ಬಂಧುಗಳು ದೇವರ ಪೂಜೆಯನ್ನು ಮಾಡ್ತಾ ಇರ್ತಾರೆ. ಆಸುಪಾಸಿನ ಪಂಡಿತ್ ಮನೆ ಬಂಧುಗಳನ್ನೆಲ್ಲ ಸಂದರ್ಶಿಸಿ ಮುಂದಕ್ಕೆ ನಾವು ಲಕ್ಷ್ಮೀ ಮಾಧವ ದೇವಸ್ಥಾನಕ್ಕೆ ತಲುಪುತ್ತೇವೆ. ಬಾಲಾವಲಿಯ ಲಕ್ಷ್ಮೀ ಮಾಧವ ದೇವಸ್ಥಾನ ತುಂಬ ಪ್ರಾಚೀನವಾದುದು. ಆ ದೇವಸ್ಥಾನದ ಎದುರಿನಲ್ಲಿ ಒಂದು ಆಲದ ಮರ ಉಂಟು. ಆ ಆಲದ ಮರವೇ ಆ ದೇವಸ್ಥಾನದ ಇತಿಹಾಸವನ್ನು ಹೇಳಿದ ಹಾಗೆ ನಮಗೆ ಅನ್ನಿಸುತ್ತದೆ. ಸುಮಾರು 200-300 ವರ್ಷಗಳಿಗೂ ಹಳೆಯ ದೇವಸ್ಥಾನ ಅಂತ ಕಾಣ್ಬೋದು. ಈ ಬಾಲಾವಲಿಕಾರ ಸಾರಸ್ವತ ಬ್ರಾಹ್ಮಣರು ಎಲ್ಲರೂ ಅಲ್ಲಿ ಒಂದು ಸೇರುವಂತಹ ಕೇಂದ್ರ ಅದು. ಅಲ್ಲಿ ವಿಶೇಷ ಕಾರ್ಯಕ್ರಮಗಳು, ನಿತ್ಯ ಪೂಜೆಗಳೆಲ್ಲ ನಡೀತಾ ಇರ್ತದೆ. ನಿತ್ಯಕ್ಕೆ ಪ್ರತಿನಿತ್ಯ ತ್ರಿಕಾಲ ಪೂಜೆಗಳನ್ನು ಅಲ್ಲಿಯ ಜೋಳೆ ಮನೆತನದವರು ಮಾಡುತ್ತಾರೆ. ಲಕ್ಷ್ಮೀ ಮಾಧವ ದೇವರ ಭೇಟಿ ಮಾಡಿ ಅದರಿಂದ ಮುಂದೆ ನಾವು ಪ್ರಕಾಶ ಜುವಳೆಯವರ ಮನೆಗೆ ಬರುತ್ತೇವೆ. ಪ್ರಕಾಶ ಜುವಳೆಯವರ ಮನೆಯವರನ್ನೆಲ್ಲ ಸಂದರ್ಶನ ಮಾಡಿ ಅಲ್ಲಿಂದ ಮುಂದೆ ರವಿ ಜುವಳೆಯವರ ಮನೆಗೆ ನಾವು ತಲುಪಿದೆವು. ರವಿ ಜುವಳೆಯವರಲ್ಲಿ ನಮಗೆ ಭೋಜನದ ವ್ಯವಸ್ಥೆ. ಅಲ್ಲಿ ರವಿ ಜುವಳೆಯವರ ತಮ್ಮ ಸಂಜಯ್ ಜುವಳೆಯವರಿಗೆ ಮುಂಡಕೊಚ್ಚಿಯ ಸುಂದರರಾಮ ಬೋರ್ಕರರ ಮಗಳನ್ನು ಅವರು ಮದುವೆಯಾಗಿರುತ್ತಾರೆ. ಅಲ್ಲಿಂದ ಮುಂದೆ ನಮ್ಮ ಪ್ರಯಾಣ ಬಾಲಾವಳಿಯ ನೆರೆಯ ಗ್ರಾಮ ದೇವಿಹಸೋಳ್ಗೆ. ದೇವಿಹಸೋಳಿನಲ್ಲಿ ಅಜಿತ್ ವಾಗಳೆ ಮತ್ತು ಮಧುಮತಿ ಇವರ ಮನೆಯನ್ನು ನಾವು ತಲುಪಿ ಅವರ ಭೇಟಿ, ಉಪಚಾರ, ಉಪಹಾರಗಳ ಬಳಿಕ ನಾವು ಮುಂದುವರಿಸಿದ್ದೇವೆ. ಈ ದೇವಿಹಸೋಳು ಇದು ಹೆಚ್ಚು ಬಾಲಾವಳಿಕಾರರಲ್ಲಿ ವಾಗಳೆ ಕುಟುಂಬದವರು ಇದ್ದ ವಸತಿ ಇರುವಂತಹ ಒಂದು ಗ್ರಾಮವಾಗಿದೆ. ಅಲ್ಲಿಯ ಪಟೇಲರಾಗಿ ಗೋವಿಂದ ವಾಗಳೆಯವರು ಈಗ ಇರ್ತಾರೆ. ಅಲ್ಲಿಂದ ಮುಂದೆ ನಾವು ಬಾಲಾವಳಿಯ ಕಾಮತ್ ಮನೆತನದ ಲಕ್ಷ್ಮೀ ಕಾಮತ್ ಎನ್ನುವವರ ಅಲ್ಲಿಗೆ ಹೋಗಿದ್ದೆವು. ಬಳಿಕ ನಾವು ಆ ಊರಿನ ಪ್ರಮುಖ ನಂದಕುಮಾರ್ ಕೇಳ್ಕರ್ ಅಥವಾ ಬಂಡು ಕೇಳ್ಕರ್ ಎನ್ನುವವರ ಮನೆಗೆ ನಾವು ತಲುಪುತ್ತೇವೆ. ಅವರು ಆ ಗ್ರಾಮದ
ಮುಖ್ಯಸ್ಥರಾಗಿ ಸರಪಂಚರಾಗಿ ಇದ್ದವರು. ಅಲ್ಲಿಂದ ಗಜಾನನ ಮಂದಿರಕ್ಕೆ ನಾವು ತಲುಪುತ್ತೇವೆ. ಗಜಾನನ ಮಂದಿರದಲ್ಲಿ ಗಣಪತಿ ಪ್ರಮುಖ ಪಂಚಾಯತನ ದೇವಸ್ಥಾನದ ವ್ಯವಸ್ಥೆ ಇದೆ. ಸುಮಾರು ಶತಮಾನಗಳ ಹಿಂದಿನ ದೇವಸ್ಥಾನ ಅದು. ಅಲ್ಲಿಂದ ನಾವು ಅವಧೂತ ಹಳದುಬಣೇಕರ್ ಎನ್ನುವವರಂಥ ಮನೆಗೆ ತಲುಪಿದ್ದೇವೆ. ಅವರನ್ನು ಸಂದರ್ಶಿಸಿ ಬಳಿಕ ಬಾಲಾವಳಿಯ ಪ್ರಮೋದ್ ಲೋಟಲೀಕರ್ ಎನ್ನುವವರ ಮನೆಗೆ ನಾವು ತಲುಪಿದೆವು. माझं लोटलीकर प्रमोद लोटलीकर. आणि ते भाऊच आहेत आमचे, 2 बिराडे आहेत. लोटकरांची एक घरी हा एकच आहे. लोटेकर तुमचे कोणते गोष्ट रामनाथ कामाक्षी. हे 3 लोक आहे वाघे आणि हे ಲೋಟಲೇಕರ್ರ ಒಂದು 2 ಮನೆಗಳು ಅಲ್ಲಿ ಇವೆ. ಅವರ ಮನೆಯ ಅಂಗಳದಲ್ಲಿ ಹಿರಿಯರ ಸಮಾಧಿ ಇದೆ. ಬಾಲಾವಳಿಯ ಗಣೇಶ್ ಬೋರ್ಕರ್ರ ಮನೆಗೆ ನಾವು ತಲುಪಿದೆವು. ಗಣೇಶ್ ಬೋರ್ಕರ್ರನ್ನು ಕಂಡು ಬಳಿಕ ರಾತ್ರಿಯ ವಿಶ್ರಾಂತಿಗಾಗಿ ನಾವು ಪೊಲೀಸ್ ಪಾಟೀಲ್ ಸೂರ್ಯಕಾಂತ್ ಸೆನ್ಕಾರ್ರ ಮನೆಗೆ ನಾವು ತಲುಪಿದ್ದೇವೆ. ಅಲ್ಲಿಂದ ಮುಂದೆ ಅಡಿವರೆ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯರ ದರ್ಶನವನ್ನು ಪಡೆದುಕೊಂಡು ಮುಂದೆ ರತ್ನಗಿರಿ ತಾಲೂಕಿನ ದಾಭಿಲ್ ಆಂಬೇರೆ ಎನ್ನುವಂತಹ ಪ್ರದೇಶಕ್ಕೆ ನಾವು ತಲುಪಿದ್ದೇವೆ. ಅಲ್ಲಿ ಬಾಲಚಂದ್ರ ಪಾಟ್ಕರ್ ಮತ್ತು ಬಡು ಪಾಟ್ಕರ್ ಇವರ ಮನೆಗಳನ್ನು ನಾವು ಸಂದರ್ಶನವನ್ನು ಮಾಡಿದ್ದೇವೆ. ಬಾಲಚಂದ್ರ ಪಾಟ್ಕರ್ರ ಪತ್ನಿ ಇಲ್ಲಿ ಉಕ್ಕಡದವರು. ಬಳಿಕ ನಾವು ಡೋರ್ಲೆ ಎನ್ನುವಂತಹ ಪ್ರದೇಶಕ್ಕೆ ಬಂದೆವು. ಡೋರ್ಲೆಯಲ್ಲಿ ಸಾಕಳ್ಕರ್ ಕುಟುಂಬದವರು ಹೆಚ್ಚಿನವರಿದ್ದಾರೆ. ಅಲ್ಲಿ ಸೆಯಲ್ಲಿ ಸತ್ಯವತಿ ಎನ್ನುವವರು, ಅಂದರೆ ನಮ್ಮ ಪುತ್ತೂರಿನ ಕುಂಜೂರು ಬಂಜದವರು, ಅವರನ್ನು ಸಂದರ್ಶನ ಮಾಡಿ ನಮ್ಮ ಮುಂದಿನ ಪ್ರಯಾಣ ಲಾಂಜಾ ತಾಲೂಕಿನ ಹರ್ಚೆಗೆ. ಹರ್ಚೆಯಲ್ಲಿ ಅನೇಕ ತೆಂಡೂಲ್ಕರ್ ಮನೆಗಳಿವೆ. ಮಹೇಶ್ ತೆಂಡೂಲ್ಕರ್, ದಿವಾಕರ್ ತೆಂಡೂಲ್ಕರ್, ಹಾಗೆಯೇ ಒಬ್ಬರದೊಂದು ಅಂಗಡಿ, ಒಂದು ಮಿಲ್ಲು. ವಿಶೇಷ ಅಂದರೆ ಮಹೇಶ್ ತೆಂಡೂಲ್ಕರ್ರ ಮನೆಯಲ್ಲಿ ನಮಗೆ ಭೋಜನದ ವ್ಯವಸ್ಥೆಯಾಗಿತ್ತು. ಮಹೇಶ್ ತೆಂಡೂಲ್ಕರ್ ಇದ್ದ ಮನೆ ಸೇರಿ ಸುತ್ತಲಿನ 4 ಸುತ್ತಿನ ಮನೆ ಮೊದಲಿತ್ತಂತೆ. ಆ ಮನೆ ಇರುವಾಗ ಆ ಮನೆಯಲ್ಲಿ ಸಚಿನ್ ತೆಂಡೂಲ್ಕರರ ಹಿರಿಯರು ಅಲ್ಲಿ ವಾಸವಾಗಿದ್ದರಂತೆ. ಸುಮಾರು 3-4 ತಲೆಮಾರಿನ ಹಿಂದೆ ಅವರ ಕುಟುಂಬ ಮುಂಬೈ ಬಳಿಯ ಆಲಿಬಾಗಿಗೆ ಹೋಗಿ ಅಲ್ಲಿಂದ ಮುಂಬೈಗೆ ಅವರು ಹೋಗಿರ್ತಾರೆ. सचिन तेंडुलकर बालावलीकरचे. बालावलीकर 100%. सचिनचे वडील इथे हत्यात आलेले आहेत, आम्हाला माहिती आहे. हां तेव्हा सचिनच्या वडिलांची काकी आहे ना, हां सचिनच्या वडिलांची काकी ती अवीची आते. अवीची आते, अविनाश भागवाची आते. मग सचिन जो वाढला की नाही तो अवीच्या आत्याकडे जास्त वाढला. हो 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 घरीपेक्षा हो, हो. लहान वया. हो 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 म्हणजे मी हे सांगतो कशाला, रिलेशन पेक्षा हां. जवळ संबंध आहे त्यांनी. हो 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 अवीच्या आते हां ती सचिनची काकू. हो 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 काकू म्हणजे काकी. काकी हां ಲಾಂಜಾಕ್ಕೆ. ಲಾಂಜಾದಲ್ಲಿ ಅವಿನಾಶ್ ಭಾಗವಂತ ಇದ್ದರು. ಅವಿನಾಶ್ ಭಾಗವರಿಗೆ ನಮ್ಮ ಊರಿನಿಂದ ಕುರಿಯದಿಂದ ಬೋರ್ಕರ್ ಗೋಪಾಲಕೃಷ್ಣ ಅಂತ
ಅವರ ತಂಗಿ ಶಾಂತಾ ಅವರನ್ನು ಅವಿನಾಶ್ ಭಾಗವ ಮದುವೆಯಾದ್ದು ಅದು ನಮ್ಮ ಈ ಕಡೆಯ ಸಂಬಂಧದಲ್ಲಿ ಮೊದಲಿನ ಪ್ರಪ್ರಥಮ ಸಂಬಂಧ ಅವರದ್ದು. ಹಾಗೆ ಅವರ ಮನೆಯಲ್ಲಿ ಸಾಯಂಕಾಲದ ಉಪಹಾರಕ್ಕೆ ನಾವೆಲ್ಲಿದ್ದೆವು. नाव काय सर तुझे नाव काय सम जोर सांग अविनाश बागाव. हां भागवत अबे इथं बघ हो यस तुझे नाव काय स्वाती हां स्वाती तुमचे तुमचे नाव ಅಲ್ಲಿಂದ ನಂದು ಕಾಮತ್ ದೇವಧೆ ಎಂಬ ಜಾಗದಲ್ಲಿ ಇದ್ದಾರೆ. ಅಲ್ಲಿಗೂ ನಾವು ಸಂದರ್ಶನವನ್ನು ಮಾಡಿ ನಂದು ಕಾಮತರ ಆತಿಥ್ಯವನ್ನು ಸ್ವೀಕರಿಸುವಲ್ಲಿವರೆಗೂ ನಮ್ಮ ಪ್ರಯಾಣ ಇತ್ತು. ವಿಶೇಷ ಅಂದರೆ ಈ ಇಡೀ ಬಾಲಾವಲಿಯ ಜನರ ಸಂಸ್ಕೃತಿಯ ಅಥವಾ ಅವರ ಆಚಾರ ವಿಚಾರಗಳ ಬಗ್ಗೆ ಹೇಳುವುದಿದ್ದರೆ ಬಂದಂತಹ ಅತಿಥಿಗಳನ್ನು ಕೈಕಾಲು ತೊಳೆಯಲು ನೀರು ಕೊಟ್ಟು ಕುಡಿಯಲು ನೀರು ಕೊಡುವಂತಹ ಸಂಸ್ಕೃತಿ ಅವರದ್ದು. ಮತ್ತು ಊಟಕ್ಕೆ ಭೋಜನಕ್ಕೆ ನಿಲ್ಲಿಸಿ ಉತ್ತಮವಾದಂತಹ ಭೋಜನವನ್ನು ಅವರು ಕೊಡ್ತಾರೆ. ನಿಲ್ಲುವುದಕ್ಕೂ ಆತಿಥ್ಯಕ್ಕೂ ಅವರು ಏನು ಕಮ್ಮಿ ಅಲ್ಲದಂತಹ ವ್ಯವಸ್ಥೆ. ಮನೆಗಳನ್ನು ಆದಷ್ಟು ಸಗಣಿ ಇತ್ಯಾದಿ ಆರಿಸಿ ಚಂದದ ಮನೆಗಳು. ಅವರ ದೇವರ ಕೋಣೆಗಳು ಹಾಗೆ ದೇವರ ಕೋಣೆಯಲ್ಲಿ ಹೆಚ್ಚಿನ ಮನೆಗಳಲ್ಲಿ ಶಿವಲಿಂಗ ಶಾಲಿಗ್ರಾಮವೇ ಮೊದಲಾದಂತಹ ಪಂಚಾಯತನ ಪೂಜಾ ಪದ್ಧತಿ ಕೂಡ ಅಲ್ಲಿ ಒಳ್ಳೆ ರೀತಿಯಲ್ಲಿ ನಡೀತಾ ಇರ್ತದೆ. ಪ್ರತಿಯೊಂದು ಮನೆಯ ಹೆಂಗಸರಿಗೆ ಅಥವಾ ಮಕ್ಕಳಿಗೆ ಕೂಡ ತಮ್ಮ ತಮ್ಮ ಕುಲದೇವರು ಗೋತ್ರದ ಬಗ್ಗೆ ಸರಿಯಾದಂಥ ಮಾಹಿತಿ ಇರ್ತದೆ. ನಾವು ಕೇಳಿದ ಕೂಡಲೇ ಅದನ್ನು ಸ್ಪಷ್ಟವಾಗಿ ಅವರು ನಮ್ಮಲ್ಲಿ ಹೇಳ್ತಾರೆ. ಅದಕ್ಕೂ ಮಿಕ್ಕಿ ಏನಂದರೆ ಇಂದಿಗೂ ಕೂಡ ಈ ಮುಟ್ಟಾದಾಗ ಹೊರಗೆ ನಿಲ್ಲುವಂತಹ ಒಂದು ಆಚಾರ ವಿಚಾರಗಳು ಅವರಲ್ಲಿ ಕಟ್ಟುನಿಟ್ಟಾಗಿ ಅವರು ಆಚರಿಸುವುದು ನಮಗೆ ಕಂಡುಬರುತ್ತದೆ. ತುಂಬು ಹೃದಯದ ಆತಿಥ್ಯ ಅವರದ್ದು. ನಿಜವಾಗಿ ನಮಗೆ ನಮ್ಮ ತವರೂರಿನಲ್ಲಿ ಸಿಕ್ಕಿದಂತಹ ನಮ್ಮ ಆದರ ಆತಿಥ್ಯಗಳು ನಿಜವಾಗಿ ನಮ್ಮನ್ನು ಅಷ್ಟು ಹತ್ತಿರಕ್ಕೆ ಅಷ್ಟು ಆತ್ಮೀಯವಾಗಿ ಹೇಳುವಂಥದ್ದಲ್ಲಿ ಏನು ಕಡಿಮೆ ಇಲ್ಲ, ಅತಿಶಯೋಕ್ತಿ ಅಲ್ಲ ಅಂತ ನನಗೆ ಕಾಣ್ತದೆ. ಇಂತಹ ನಿಜವಾಗಿ ಈ ಬಾಲಾವಲಿಕಾರರು ನಾವು ಅಥವಾ ಅವರು ಇದರ ಬಗ್ಗೆ ನಮಗೇನು ಅಲ್ಲಿ ಸಂಶಯ ಕಾಣಲಿಲ್ಲ. ಒಂದೇ ಒಂದು ಸಮಸ್ಯೆ ಅಂದರೆ ಇಲ್ಲಿ ಭಾಷೆಯ ಒಂದು ನಮ್ಮಲ್ಲಿ ಸಮಸ್ಯೆ ಇತ್ತು. ಅವರು ಶುದ್ಧ ಮರಾಠಿಯಲ್ಲಿ ಮಾತಾಡ್ತಾರೆ. ನಮ್ಮದು ಭಾಷೆ ಮರಾಠಿಯೂ ಅಲ್ಲ, ಕೊಂಕಣಿಯೂ ಅಲ್ಲ. ಅದರ ನಡುವಿನಲ್ಲಿ ಸಾಧಾರಣ ಮಾಳವಣ ಅಥವಾ ಕಾರ್ಯಪಾಠಣದ ಅನೇಕ ಶಬ್ದಗಳು ಅಥವಾ ಭಾಷೆಯೋ ಅದರಲ್ಲಿತ್ತು ಎನ್ನುವುದನ್ನು ಕೂಡ ನಾವು ಅದನ್ನು ಅಂದಾಜಿಸಬಹುದಾಗಿದೆ. ಅಥವಾ ನಾವು ಇದಕ್ಕೆ ಮೊದಲು ಒಮ್ಮೆ ಹೋದಾಗ ಒಬ್ಬ ಬಸ್ ಕಂಡಕ್ಟರು ನಿಮ್ಮ ಭಾಷೆ ಕಾರ್ಯಪಾಠಣದ ಕಡೆಯ ಭಾಷೆಯ ತರವೇ ಇದೆ ಎಂಬುದನ್ನು ಹೇಳಿದ್ದನ್ನು ಈ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ಳಬಹುದಾಗಿದೆ. ಬಾಲಾವಳಿಯಲ್ಲಿ ಒಂದು ಜೀವಂತವಾದಂತಹ ಸಂಸ್ಕೃತಿ, ಒಂದು ಜೀವಂತವಾದಂತಹ ನಾಗರಿಕತೆ ಇಂದು ಉಳಿದು ಬೆಳೆದಿದೆ ಎನ್ನುವುದಕ್ಕೆ ನಮಗೆ ಅತ್ಯಂತ ಸಂತೋಷ ಮತ್ತು ಅಭಿಮಾನವಾಗ್ತದೆ ಎನ್ನುವುದಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೇನೆ.